ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ, ಅಕ್ರಮ ಮಳಿಗೆಗಳಿವೆ ಎಂಬುದನ್ನು ಪಟ್ಟಿ ಮಾಡಿ ಕೊಡುತ್ತೇವೆ. ಇದನ್ನೆಲ್ಲ ಕೆಡವಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲು ಯಶ್ಪಾಲ್ ಸುವರ್ಣ ಅವರು ತಯಾರಿದ್ದಾರೆಯೇ? ಈ ಬಗ್ಗೆ ಅವರು ಬಹಿರಂಗ ಚರ್ಚೆಗೆ ಸಿದ್ಧರಿದ್ದಾರೆಯೇ ಎಂದು ಎಸ್ಡಿಪಿಐ ವಕ್ತಾರ ರಿಯಾಜ್ ಕಡಂಬು ಅವರು ಸವಾಲು ಹಾಕಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕ ಯಶ್ಪಾಲ್ ಸುವರ್ಣ ಅವರು ಶಾಂತವಾಗಿರುವ ಉಡುಪಿಯ ಶಾಂತಿಯನ್ನ ಕೆಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಕೇವಲ ಜರಾ ಹೋಟೆಲ್ ಅಕ್ರಮ ಎಂದು ಹೇಳಿ ಅದನ್ನು ತೆರವುಗೊಳಿಸದೇ ಇದ್ರೆ ಪ್ರತಿಭಟನೆ ಮಾಡುವುದಾಗಿ ಯಶ್ಪಾಲ್ ಸುವರ್ಣ ಅವರು ಉಡುಪಿ ನಗರಸಭೆಗೆ ಬೆದರಿಕೆಯೊಡ್ಡಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನೀವೀಗ ಜನಪ್ರತಿನಿಧಿ, ಒಬ್ಬ ಶಾಸಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಾ ಅನ್ನೋದು ನೆನಪಿರಲಿ ಎಂದರು. ಈಗಾಗಲೇ ಕೆಡವಿ ತೆರವುಗೊಳಿಸಿರುವ ಕಟ್ಟಡ, ಅಲ್ಲಿ ಯಾವುದೇ ಹೊಸ ಕಾಮಗಾರಿ ನಡೆಯದೇ ಇರುವಾಗ ಯಶ್ಪಾಲ್ ಸುವರ್ಣ ಅವರು ಪೌರಾಯುಕ್ತರಿಗೆ ಯಾಕೆ ಒತ್ತಡ ಹಾಕುತ್ತಿದ್ದಾರೆ? ನಗರಸಭೆಯ ಅಧಿಕಾರಿಗಳಿಗೆ ಅವರ ಕಾನೂನಿನ ಪ್ರಕಾರ ಕೆಲಸ ಮಾಡಲು ಬಿಡಿ. ಅವರ ಕೆಲಸಕ್ಕೆ ನಾವು ಅಡ್ಡಿಪಡಿಸುವುದಿಲ್ಲ. ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಮಾಡಲು ಇರುವಾಗ ಅದನ್ನು ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಅವರ ಉದ್ಯಮಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದರು. ಶಾಂತವಾಗಿ ಹೋಗ್ತಾ ಇರುವಂತಹ ಉಡುಪಿಯಲ್ಲಿ ನಿರಂತರವಾಗಿ ಶಾಂತಿಯನ್ನ ಕೆಡಿಸಲು ಪ್ರಯತ್ನಿಸ್ತಾ ಇರುವಂತಹ ಬಿಜೆಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ನಗರಸಭೆಗೆ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ನೀವು ಎಲ್ಲಿಯಾದರೂ ಜಾರಾ ಹೋಟೆಲ್ ಅನ್ನ ತೆರವುಗೊಳಿಸದೇ ಇದ್ರೆ ನಾವಿಲ್ಲಿ ಜನರನ್ನ ಸೇರಿಸಿಕೊಂಡು ಪ್ರತಿಭಟಿಸುತ್ತೇವೆ. ಇಲ್ಲಿ ದೊಂಬೆ ಎಬ್ಬಿಸುವುದು, ಕಿಚ್ಚು ಹಚ್ಚುವುದು, ಅಶಾಂತಿ ಗಲಭೆ ಸೃಷ್ಟಿಸುವುದು ಬಿಜೆಪಿಯವರಿಗೆ, ಬಿಜೆಪಿಯ ಶಾಸಕರು ಸಂಸದರುಗಳಿಗೆ ಹೊಸದೇನಲ್ಲ. ಇಲ್ಲಿರುವಂತಹ ಕೇವಲ ಅಜೆಂಡಾಗಳು ಮುಗಿದಾಗ ಅಥವಾ ಅವರಿಗೇನು ಮಾಡಲಿಕ್ಕಿಲ್ಲದಿದ್ದಾಗ ಈ ರೀತಿಯಾದಂತಹ ಹೇಳಿಕೆಗಳೊಂದಿಗೆ ಜನರ ನಡುವೆ ಭಯವನ್ನು ಹುಟ್ಟಿಸುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾರೆ ಬಂದಿದೆ. ಈಗ ಇಲ್ಲಿರುವಂತಹದ್ದು ಉಡುಪಿಯನ್ನ ನಾವು ನೋಡಿದ್ರೆ MLC ಆಗಿ ಒಂದು ಚುನಾವಣೆಯ ಬಹಳ ಚರ್ಚೆಯಲ್ಲಿರುವಂತಹ ಒಂದು ಪ್ರದೇಶವಾಗಿ ಉಡುಪಿ ಇರುವಂತಹ ಸಂದರ್ಭದಲ್ಲಿ ಉಡುಪಿಯ ಬಿಜೆಪಿ ನಾಯಕರುಗಳ ಮಧ್ಯೆ ನಿರಂತರವಾದಂತಹ ಕಚ್ಚಾಟಗಳು, ರಘುಪತಿ ಭಟ್ಟರ ಉಚ್ಚಾಟನೆ, ಇದರಲ್ಲಿ ಆ ನಂತರ ಯಶ್ಪಾಲ್ ಸುವರ್ಣ ಅವರಿಗೆ ಆಗ್ತಾ ಇರುವಂತಹ ಹಿನ್ನಡೆಗಳು, ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಇವತ್ತು ಬಿಜೆಪಿಗೆ ಆಗಿಬಿಟ್ಟಿದೆ ಉಡುಪಿಯಲ್ಲಿ. ಇದನ್ನ ಮರೆಮಾಚಲಿಕ್ಕೆ ಯಾವಾಗಲೂ ಡೆಮಾಲಿಷ್ ಮಾಡಿದಂತಹ ವಿಚಾರವನ್ನು ಮತ್ತೆ ಕೆದಕಿಕೊಂಡು ಯಶ್ಪಾಲ್ ಸುವರ್ಣ ಅವರು ಬರ್ತಾ ಇದ್ದಾರೆ. ನಾವು ಯಶ್ಪಾಲ್ ಸುವರ್ಣ ಅವರಿಗೆ ನೇರ ಒಂದು ಸವಾಲನ್ನು ಹಾಕ್ತಾ ಇದ್ದೇವೆ. ಯಶ್ಪಾಲ್ ಸುವರ್ಣ ಅವರು ನಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ತಯಾರಿದ್ದಾರೆ. ಇಡೀ ಉಡುಪಿಯಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ, ಮಳಿಗೆಗಳಿವೆ, ಅವರ ಶಾಸಕ ಕ್ಷೇತ್ರದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ, ಮಳಿಗೆಗಳಿವೆ, ಏನೆಲ್ಲ ಇದೆ ಅಂತೇಳಿ ನಾವು ಪಟ್ಟಿ ಮಾಡಿಕೊಡ್ತೇವೆ ಅವರಿಗೆ. ಅದರೆಲ್ಲದರ ಎದುರು ನಿಂತು ಪ್ರತಿಭಟನೆ ಮಾಡಲಿಕ್ಕೆ, ಸಾರ್ವಜನಿಕರನ್ನ ಸೇರಿಸಲಿಕ್ಕೆ ಯಶ್ಪಾಲ್ ಸುವರ್ಣ ಅವರು ತಯಾರಿದ್ದಾರೆ. ಯಶ್ಪಾಲ್ ಸುವರ್ಣ ಅವರು ಈಗಾಗಲೇ ಯಾವ ವ್ಯಕ್ತಿ ಹೆಸರನ್ನ ಹೇಳಿ ಹೋಟೆಲ್ ವಿಚಾರವನ್ನ ಕೆದಕ್ತಾ ಇದ್ದಾರೆ. ನೀವೆಲ್ಲ ತಿಳಿದಿರಬೇಕು, ಒಂದೊಮ್ಮೆ ನಗರಸಭೆ ಬಂದು ಡೆಮಾಲಿಷ್ ಮಾಡಿ ಆ ಡೆಮಾಲಿಷನ್ ಸಂಪೂರ್ಣವಾದಂತಹ ಖರ್ಚು ಏನಿದೆ ಅದನ್ನು ಕೂಡ ಆ ಹೋಟೆಲ್ ಮಾಲೀಕರಿಂದ ಅದನ್ನೇನ್ ಮಾಡಿದೆ ತೆಗೆದುಕೊಂಡು ಮುಗಿಸಿದಂತ ಒಂದು ವಿಚಾರ. ಆ ನಂತರ ಅಲ್ಲಿ ಯಾವುದೇ ಒಂದು ಕಾಮಗಾರಿ ಆಗಲಿಲ್ಲ. ಅಲ್ಲಿ ಅವರೇನು ಉಳಿದಿದ್ರು ಅದನ್ನು ಅವರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ಕೂಡ ನಗರಸಭೆಗೆ ಅವರ ಬೇಡಿಕೆಗಳಿಗೆ ಒಳಗೊಂಡು ಆ ವ್ಯಕ್ತಿ ನಡೆಯುವಾಗ ಮತ್ತೆ ನಗರಸಭೆ ಕಮಿಷನರ್ಗೆ ಪ್ರೆಷರ್ ಹಾಕುವುದು, ನಗರಸಭೆಗೆ ಪ್ರೆಷರ್ ಹಾಕುವುದು. ಯಾಕೆ ಯಶ್ಪಾಲ್ ಸುವರ್ಣ ಅವರು ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ?
ಆ ಹೋಟೆಲ್ ಯಾವ ಸಂದರ್ಭದಲ್ಲಿ ಅವರು ಒಂದೊಮ್ಮೆ ಡೆಮಾಲಿಷ್ ಮಾಡಿಸಿದ್ರು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಕೊರೋನಾ ಸಂದರ್ಭದಲ್ಲಿ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರಿಗೂ ಕೂಡ ಹಸಿದು ಬಂದವರಿಗೆ ಊಟ ಹಾಕಿದಂತ ವ್ಯಕ್ತಿಯಾಗಿದ್ದಾರೆ ಅವರು. ನಿಮ್ಗೆ ಎಲ್ರಿಗೂ ಮಾಧ್ಯಮಗಳಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಯಶ್ಪಾಲ್ ಸುವರ್ಣ ಅವರು ಯಾಕೆ ಕೆದಕ್ತಾ ಇದ್ದಾರೆ? ಒಂದು ವೇಳೆ ಯಶ್ಪಾಲ್ ಸುವರ್ಣ ಅವರಿಗೆ ಇವರು SDPI ವ್ಯಕ್ತಿ ಅನ್ನುವಂತ ವಿಚಾರವಾದ್ರೆ, ಯಶ್ಪಾಲ್ ಸುವರ್ಣ ಅವರೇ, ನಿಮ್ಗೆ ನಾವು ಹೇಳ್ತಾ ಇದ್ದೇವೆ, ನಮ್ಮ ಜೊತೆ ನೀವು ಓಪನ್ ಆಗಿ ಬನ್ನಿ. ಯಾರೋ ಒಬ್ಬ ವ್ಯಕ್ತಿಯ ಉದ್ಯಮಕ್ಕೆ ಉಪದ್ರ ಕೊಡೋದು, ಹೋಟೆಲ್ಗೆ ಉಪದ್ರ ಕೊಡೋದು, ನೀವು ಇಂದಿನ ಹಾಗೆ ಕ್ರಿಮಿನಲ್ ಅಲ್ಲ. ಈಗ ಕ್ರಿಮಿನಲ್ ಕೆಲಸ ಮಾಡಬೇಕಾದ ವ್ಯಕ್ತಿ ಅಲ್ಲ, ರೌಡಿ ನಿಮ್ಮ ಪುಡಿ ರೌಡಿಸಂ ತೋರಿಸಬೇಕಾದ ಸಮಯ ಅಲ್ಲ ಇದು. ಇದೀಗ ಜನಪ್ರತಿನಿಧಿ. ಒಂದೊಮ್ಮೆ ನೀವು ಬೆಟ್ಟರ್ ಪ್ರಕರಣ ಮಾಡಿದ್ದೀರಿ, ಆಮೇಲೆ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳ ನಿಮ್ಮ ಹೆಸರುಗಳು ಬಂದಿದೆ, ಜನರು ಸಾರ್ವಜನಿಕರ ಅಪಾರ ಆಗ್ತದ್ದು ನಮ್ಗೆ ಗೊತ್ತಿದೆ. ಈಗ ಮತ್ತೆ ನಿಮ್ಮ ಪುಡಿ ರೌಡಿಸಂ ಅನ್ನ ಇಲ್ಲಿ ತೋರಿಸಬೇಕಂತ ಹೇಳಿ ನೀವು ಬರಬೇಡಿ. ಯಾಕಂತ ಹೇಳಿದ್ರೆ ನೀವು ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದೆ ಅನ್ನೋದು ನಿಮ್ಗೆ ನೆನಪಿರ್ಬೇಕು. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಹೇಳಿರುವಂತದ್ದು ಇಷ್ಟೇ. ನಗರಸಭೆಯ ಅಧಿಕಾರಿಗಳು ಏನಿದ್ದಾರೆ, ಕಮಿಷನರ್ ಅವರಿದ್ದಾರೆ, ಅವರ ಕೆಲಸವನ್ನ ಸ್ವತಂತ್ರವಾಗಿ ಮಾಡಲಿಕ್ಕೆ ಶಾಸಕರು ಬಿಡಬೇಕು. ಕಾನೂನು ಏನಿದೆ, ಅವರಿಗಿರುವಂತಹ ಕೆಲಸಗಳೇನಿದೆ, ಅದನ್ನ ಅಧಿಕಾರಿಗಳು ಅವರು ಆ ರೀತಿಯಲ್ಲಿ ಮಾಡಲಿ. ಅದಕ್ಕೆ ನಾವೇನು ವಿರೋಧ ವ್ಯಕ್ತಪಡಿಸುವುದಿಲ್ಲ. ಒಂದು ವೇಳೆ ಈ ಯಶ್ಪಾಲ್ ಸುವರ್ಣನ ಮಾತು ಕೇಳಿ ಒಂದು ವ್ಯಕ್ತಿಯನ್ನ ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಲಿಕ್ಕೆ ಬರುವುದಾದ್ರೆ, ಆ ವ್ಯಕ್ತಿ SDPI ಆಗಬೇಕಂತಿಲ್ಲ. ಯಾವುದೇ ವ್ಯಕ್ತಿಯಾದರೂ ಆ ವ್ಯಕ್ತಿಯ ಪರವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಲ್ಲಿಕ್ಕಿದೆ. ಅದು ಕೇವಲ ಈ ಒಂದು ಪ್ರಕರಣದಲ್ಲಿ ಅಲ್ಲ. ಯಶ್ಪಾಲ್ ಸುವರ್ಣ ಅವರು ಮಾಡಬೇಕಾದ ಕೆಲಸ ಎಷ್ಟಿದೆ, ಎಷ್ಟು ಕಾಮಗಾರಿಗಳು. ಆ ಮಣಿಪಾಲ್ಗೆ ಹೋಗುವಾಗ ಮಣಿಪಾಲ್ ಇಂದ್ರಾಳಿ ಮಸೀದಿ ಹತ್ರ ಒಂದು ರಸ್ತೆ ಇದೆ, ಯಾವ ಕಾಲದಲ್ಲಿ ಅದನ್ನು ನಿಲ್ಲಿಸಿದರೆ ಇದುವರೆಗೆ ಅದನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಲ್ಪೆ ರಸ್ತೆ ಕಾಮಗಾರಿ ನಡೀತಾ ಇದೆ, ನಿಧಾನಗತಿಯಲ್ಲಿ ನಡೀತಾ ಇದೆ. ಒಬ್ಬ ಶಾಸಕರಾದ ಅಧಿಕಾರಿಗಳಿಗೆ ಒತ್ತಡ ತಂದು ಮಾಡಬೇಕಾದಂತದ್ದು ಇದು. ಸಾರ್ವಜನಿಕರು ತೊಂದರೆಗಳಿಗೆ ಒಳಗಾಗ್ತಾ ಇದ್ದಾರೆ. ಬಹಳಷ್ಟು ವಿಚಾರಗಳು, ಅಭಿವೃದ್ಧಿಯ ವಿಚಾರಗಳು ಮಾಡಲಿಕ್ಕಿರುವಾಗ ಅದು ಯಾವುದನ್ನು ಕೂಡ ಮಾಡದೆ ಸುಮ್ಮನೆ ಈ ರೀತಿಯ ವಿಚಾರಗಳನ್ನ ಕೆದಕಿಕೊಂಡು ಸಾರ್ವಜನಿಕರ ನಡುವೆ ಬರುವುದರಲ್ಲಿ ಅರ್ಥವಿಲ್ಲ. ಇದನ್ನ ಶಾಸಕರು ಅರಿತುಕೊಳ್ಳುವುದು ಒಳಿತು ಅನ್ನೋದನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಇಲ್ಲಿ ಹೇಳಿರುವಂತದ್ದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಜಿಲ್ಲಾಧ್ಯಕ್ಷ ಶಾಹಿದ್ ಅಲಿ, ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಬಾವ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.